ಭಾರತದಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಥ್ಯಾಲಸೆಮಿಯಾ ಮೇಜರ್ ಇದೆ ಅಂತ ನಿಮಗೆ ಗೊತ್ತಾ? ಆ್ಯಂಡ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ 10,000 to 15,000 ಚಿಲ್ಡ್ರನ್ ಎವ್ರಿ ಇಯರ್ ಆರ್ ಬಾರ್ನ್ ವಿತ್ ಥ್ಯಾಲಸೆಮಿಯಾ ಮೇಜರ್. ನಾಟ್ ಜಸ್ಟ್ ದ್ಯಾಟ್, 42 ಮಿಲಿಯನ್ ಜನ ಕ್ಯಾನ್ ಬಿ ಕ್ಯಾರಿಯರ್ಸ್ ಆಫ್ ಥ್ಯಾಲಸೆಮಿಯಾ ಮೇಜರ್ ನಮ್ಮ ಭಾರತದಲ್ಲಿ ಅಲೋನ್. ಸೊ ಕ್ಯಾರಿಯರ್ಸ್ ಅಂದರೆ ಹೆಸರೇ ಹೇಳೋ ಹಾಗೆ ದೇ ಆರ್ ಕ್ಯಾರಿಯರ್ಸ್. ಅವ್ರು ಅದನ್ನು ಟ್ರೇಟ್ಸ್ನ ತೋರಿಸದೇ ಕೂಡ ಇರಬಹುದು. ಸೊ ಥ್ಯಾಲಸೆಮಿಯಾ ಬಗ್ಗೆ ಮಾತಾಡ್ತಾ ಏನಿ ವರ್ಡ್ ಥ್ಯಾಲಸೆಮಿಯಾ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೀಕ್ ವರ್ಡ್. ಥ್ಯಾಲಸಾ ಅಂತಂದರೆ ಇಟ್ ಇಸ್ ಸಿ ಅಂದರೆ ಸಮುದ್ರ, ಹೈಮಾ ಅಂದರೆ ಬ್ಲಡ್. ಸೊ ಕಾಮನ್ ಮ್ಯಾನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ಥ್ಯಾಲಸೆಮಿಯಾ ಅಂದರೆ ಏನು ಅರ್ಥ ಮಾಡಿಸೋದಕ್ಕೆ ಡಾಕ್ಟರ್ ಶ್ರುತಿ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ವಾಟ್ ಎಕ್ಸಾಕ್ಟ್ಲಿ ಇಸ್ ಥ್ಯಾಲಸೆಮಿಯಾ ಆ್ಯಂಡ್ ಯಾಕೆ ಈ ಹೆಸರು ದಟ್ ಸಿ ಆ್ಯಂಡ್ ಬ್ಲಡ್? ಎಸ್, ಥ್ಯಾಲಸೆಮಿಯಾ ವಾಸ್ ಫಸ್ಟ್ ಡಿಸ್ಕವರ್ಡ್ ಟುವರ್ಡ್ಸ್ ದಿಸ್ ಮೆಡಿಟ್ರೇನಿಯನ್ ಸಿ. ಓಕೆ, ಮೆಡಿಟ್ರೇನಿಯನ್ ರೀಜನಲ್ಲಿ ಮಕ್ಕಳಿದ್ರಲ್ಲ ಅವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಂಡಿತ್ತು. ಸೊ ಇನಿಷಿಯಲಿ ಇಟ್ ವಾಸ್ ಕೂಲೀಸ್ ಅನಿಮಿಯಾ ಅಂತ ಕರಿತಾ ಇದ್ವಿ ಅದನ್ನು. there was a person by name ಕೂಲಿ. he was a scientist. he discovered these in the children. ಸೊ ಈ ಥ್ಯಾಲಸೆಮಿಯಾ ಅಂದರೆ there is abnormal hemoglobin production. ಈಗ ನಮ್ಗೆ ಎಲ್ಲರಿಗೂ ಗೊತ್ತು ಹಿಮೋಗ್ಲೋಬಿನ್ ಅಂದ್ರೆ ಏನು ಅಂತ, ಅನಿಮಿಯಾ ಆಗುತ್ತೆ ಅಂತಾನೂ ಗೊತ್ತು. ಸೊ ಹಿಮೋಗ್ಲೋಬಿನ್ ಹ್ಯಾಸ್ ಸಮ್ ಚೈನ್ಸ್. ಓಕೆ, ಆಲ್ಫಾ ಚೈನ್ ಮತ್ತೆ ಬೀಟಾ ಚೈನ್ ಅಂತ ಇದೆ. ಯಾವಾಗ ನಮ್ದು ಈ ಆಲ್ಫಾ ಬೀಟಾ ಚೈನ್ಸ್ ನಾರ್ಮಲ್ ಆಗಿಲ್ವೋ, because they are the ones who carry the oxygen throughout our body, hemoglobin. So ಈ globin chains affect ಆದಾಗ ಥ್ಯಾಲಸೆಮಿಯಾ ಅನ್ನೋದು ಆಗುತ್ತೆ. So it can be of two types. One is alpha thalassemia, other one is beta thalassemia, depending on which chain is affected, and it is a genetic disorder. Okay, and 42 million Indians are carriers of thalassemia major ಅಂತ ಏನು ಹೇಳಲಾಗುತ್ತೆ approximately, because of course significantly it might vary. ಜಾಸ್ತಿ ಇರಬಹುದು, ಟೆಸ್ಟ್ ಮಾಡಿಸ್ಕೊಂಡ್ರೆ ಮಾತ್ರ ಗೊತ್ತಾಗೋದು. ಹೌದು, ಯಾಕೆಂದ್ರೆ ಆಲ್ಮೋಸ್ಟ್ ಇವನ್ ಇನ್ ನಮ್ಮ ಬೆಂಗಳೂರಲ್ಲಿ ಔಟ್ ಆಫ್ 100 3 to 4 ಆರ್ ಕ್ಯಾರಿಯರ್ಸ್. ಸೊ ದಟ್ಸ್ ಅ ಬಿಗ್ ನಂಬರ್. ಅಂಡ್ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಮದುವೆ ಮಾಡ್ಕೊಳಕ್ ಮುಂಚೆ ಅಂತೂ ನಾವು ಟೆಸ್ಟ್ ಮಾಡಿಸಲ್ಲ, ಮದುವೆ ಆದ್ಮೇಲೆ ಟೆಸ್ಟ್ ಮಾಡಿಸ್ಬೇಕು. ಸೊ ಇಫ್ ದೀಸ್ ಕ್ಯಾರಿಯರ್ಸ್ ಆರ್ ಫೌಂಡ್, ದೆನ್ ಡೆಫಿನೆಟ್ಲಿ ಮಗು ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಈ ಥ್ಯಾಲಸೆಮಿಯಾ ವೆದರ್ ಯುವರ್ ಎ ಟ್ರೇಟ್ ಆರ್ ವೆದರ್ ಯುವರ್ ಎ ಕ್ಯಾರಿಯರ್ ಅದನ್ನ ನಾವು ಮಾಡಿಸ್ಕೋಬೇಕು, ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಫಾರ್ ದ್ಯಾಟ್ ವಿ ಡೂ ವಾಟ್ ಇಸ್ ಕಾಲ್ಡ್ ಆಸ್ ಹಿಮೋಗ್ಲೋಬಿನ್ ವೇರಿಯಂಟ್ ಸ್ಟಡೀಸ್ ಅಂತ, ವಿಚ್ ವಿ ಡೂ ಇಟ್ ಇನ್ ಅ ಲ್ಯಾಬ್. So it's a very good test. Even before conceiving, if they are planning for the kid also, they can get this test done. So why we are asking you to get it done andre, ಈಗ ಅಪ್ಪ ಅಮ್ಮ ಬರೀ ಅಮ್ಮಂಗಿದ್ರೆ, if only amma is the carrier, then no problem at all, the kids will be fine. Maximum ಅಂದ್ರೆ one kid will be a carrier. ಅದೇ ಅಪ್ಪ ಮತ್ತೆ ಅಮ್ಮ ಇಬ್ರು ಕ್ಯಾರಿಯರ್ಸ್ ಆದಾಗ there is a very good chance that 25% ಅಂದ್ರೆ 4 ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಇಬ್ರು ಕ್ಯಾರಿಯರ್ ಆಗ್ತಾರೆ, ಒಬ್ರು ಥ್ಯಾಲಸೆಮಿಯಾ ಮೇಜರ್ ಆಗ್ತಾರೆ, ಇನ್ನೊಬ್ರು ಟ್ರೇಟ್ ಆಗ್ತಾರೆ, ಆರ್ ಒನ್ ಮೋರ್ ಕ್ಯಾನ್ ಬಿ ಈವನ್ ನಾರ್ಮಲ್. ಸೊ ಅದಕ್ಕೆ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಬೋತ್ ಆಫ್ ದೆಮ್ ಗೆಟ್ ಇಟ್ ಟೆಸ್ಟೆಡ್. ಒಬ್ರು ಪಾಸಿಟಿವ್ ಇದ್ರು ಒಬ್ರು ನೆಗೆಟಿವ್ ಇದ್ರು ಅಂದ್ರೆ ನೋ ಪ್ರಾಬ್ಲಮ್, ನೋ ಟೆನ್ಷನ್ಸ್. ಅದೇ ಇಬ್ರು ಪಾಸಿಟಿವ್ ಇದ್ದಾಗ ಡೆಫಿನೆಟ್ಲಿ ಒನ್ ಆಫ್ ದ ಕಿಡ್ಸ್ ಕ್ಯಾನ್ ಹ್ಯಾವ್ ಥ್ಯಾಲಸೆಮಿಯಾ ಮೇಜರ್. ಐ ಥಿಂಕ್ ದಿಸ್ ವಾಸ್ ವೆರಿ ನೈಸ್ಲಿ ಶೋನ್ ಇನ್ ಸಲಾಂ ನಮಸ್ತೆ ಅಂತ ಒಂದು ಮೂವಿ ಬಂದಿತ್ತು. ಇಟ್ ವಾಸ್ ಅ ವೆರಿ ಓಲ್ಡ್ ಮೂವಿ, ಸೈಫ್ ಅಲಿ ಖಾನ್ ಮತ್ತೆ ಪ್ರೀತಿ ಜಿಂತಾ ಅವ್ರದ್ದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀತಿ ಜಿಂತಾ ಇಸ್ ಕ್ಯಾರಿಂಗ್, ಶಿ ಇಸ್ ಪ್ರೆಗ್ನೆಂಟ್ ವಿತ್ ಟ್ವಿನ್ಸ್. ಶಿ ವಾಸ್ ಪಾಸಿಟಿವ್ ಥ್ಯಾಲಸೆಮಿಯಾ ಟ್ರೇಟ್ಗೆ. ಸೊ ಅದಕ್ಕೆ ಶಿ ವಾಂಟೆಡ್ ಇವನ್ ಸೇಫ್ ಟು ಗೆಟ್ ಟೆಸ್ಟೆಡ್, ಬಟ್ ಸೇಫ್ ಬೀಯಿಂಗ್ ಅ ಮೆನ್ ಹಿ ಡಿಡ್ಂಟ್ ವಾಂಟ್ ಟು ಗೆಟ್ ಟೆಸ್ಟೆಡ್. ಅದರಿಂದನೇ ಏನೋ ಜಗಳ ಆಗಿ, ಬಟ್ ಲಾಸ್ಟ್ ಅವ್ನು ಬಂದು ಟೆಸ್ಟ್ ಮಾಡಿಸ್ಕೊತಾನೆ, he was negative and that is why her kids were fine and it had a happy ending. ಸೊ ಹಾಗಾಗಿ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಈ ಥರದ ಎಕ್ಸಾಂಪಲ್ಸ್ ಅಂದರೆ ಈ ಥರದ ಹೆಲ್ತ್ ಇಶ್ಯೂಸ್ಗಳನ್ನ ಹೈಲೈಟ್ ಮಾಡುವಂಥ ಸಿನಿಮಾಗಳು ಬಂದಾಗ ಆ ಇಶ್ಯೂಸ್ ಇರೋರಿಗೆ ಅಟ್ಲೀಸ್ಟ್ ದೇ ಕ್ಯಾನ್ ರಿಲೇಟ್ ಒಂದು, ಆ್ಯಂಡ್ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಆ ಇಶ್ಯೂ ಬಗ್ಗೆ. ಇವಾಗ ನೀವೇ ಹೇಳ್ದ ಹಾಗೆ ಟೆಸ್ಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ, ರೈಟ್? ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಎಷ್ಟೆಷ್ಟೋ ಜನ ಅವಾಗ ವೆನ್ ದೇ ಆರ್ ಪ್ಲಾನಿಂಗ್ ಟು ಕನ್ಸೀವ್ ಮೇ ಬಿ ಹೋಗಿ ಅಡ್ವಾನ್ಸ್ ಆಗಿ ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ದೆನ್ ದೇ ಕ್ಯಾನ್ ಟ್ರೈ ಅಂಡ್ ಕನ್ಸೀವ್. ಎಸ್, ವಿ ಡೂ ಸಮಥಿಂಗ್ ಕಾಲ್ಡ್ ಎಸ್ ಎ ಸ್ಕ್ರೀನಿಂಗ್ ಟೆಸ್ಟ್ ಅಂಡ್ ಎ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್. ಈಗ ಪಾರ್ಕಲ್ಲೆಲ್ಲ ಸಾಮಾನ್ಯ ಕ್ಯಾಂಪ್ಸ್ ಥರ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಆವಾಗ ವಾಟ್ ವಿ ಡೂ ದೋಸ್ ಟೆಸ್ಟ್, ವಿ ಟೆಸ್ಟ್ ಇಟ್ ಫಾರ್ ಎವ್ರಿಬಡಿ. ಕರೆಕ್ಟ್. ವಿ ಡೋಂಟ್ ನೋ ಹೂ ಹ್ಯಾಸ್ ಇಟ್, ಹೂ ಡಸಂಟ್ ಹ್ಯಾವ್ ಇಟ್ ಅಂತ ಗೊತ್ತಿರಲ್ಲ ನಮಗೆ. ಗೊತ್ತಿಲ್ದಿರ ಮಾಡ್ತೀವಿ. ಯಾರಿಗೆ ಪಾಸಿಟಿವ್ ಬರುತ್ತೋ ಅವ್ರನ್ನ ನೆಕ್ಸ್ಟ್ ಏನ್ ಫರ್ದರ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ ಕರಿತೀವಿ. ಸೊ ದಟ್ ಇಸ್ ಕಾಲ್ಡ್ ಎ ಸ್ಕ್ರೀನಿಂಗ್ ಟೆಸ್ಟ್. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದ್ರೆ ಏನು? ಟು ಡಿಕ್ಲೇರ್ ಆರ್ ಟು ಎಕ್ಸಾಕ್ಟ್ಲಿ ಗಿವ್ ದಮ್ ಡಯಾಗ್ನೋಸ್ ದಟ್ ದೇ ಹ್ಯಾವ್ ಶುಗರ್. ಅಂದ್ರೆ ನಮ್ಮ ಲ್ಯಾಬಲ್ಲಿ ಫಾರ್ ಎಕ್ಸಾಂಪಲ್ FBS, PPBS ಅದೆಲ್ಲ ಮಾಡ್ತೀವಿ. ಶುಗರ್ ಲೆವೆಲ್ಸ್ ಟೆಸ್ಟ್ ಮಾಡಿ, HbA1c ಟೆಸ್ಟ್ ಮಾಡಿ, ವೆನ್ ವಿ ಗಿವ್ ದೆಮ್ ದಟ್ ಯು ಆರ್ ಅ ಡಯಾಬಿಟಿಕ್, ದಟ್ ಇಸ್ ಕಾಲ್ಡ್ ಎಸ್ ಅ ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ನಮ್ಮ ಲ್ಯಾಬಲ್ಲಿ ವಾಟ್ ವಿ ಆರ್ ಡೂಯಿಂಗ್ ದಿಸ್ hemoglobin variant studies, it is a screening test initially. It will help us to screen about
ವೆದರ್ ದೇ ಹ್ಯಾವ್ ನಾರ್ಮಲ್ ಅಡಲ್ಟ್ ಹಿಮೋಗ್ಲೋಬಿನ್ ಆರ್ ಫೀಟಲ್ ಹಿಮೋಗ್ಲೋಬಿನ್ ನಾರ್ಮಲ್ ಆಗಿದೆಯಾ. ಅಪಾರ್ಟ್ ಫ್ರಮ್ ದ್ಯಾಟ್ ದೇರ್ ಆರ್ ಆಲ್ಸೋ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಮೋಗ್ಲೋಬಿನ್ ವೇರಿಯಂಟ್ಸ್. HbS ಅಂದರೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಬರುತ್ತೆ, ಆಮೇಲೆ HbC, D, ಇವೆಲ್ಲ ಆಲ್ ದೀಸ್ ಕೈಂಡ್ಸ್ ಆಫ್ ಹಿಮೋಗ್ಲೋಬಿನ್ ವೇರಿಯಂಟ್ಸ್ ಆಲ್ಸೋ ಕ್ಯಾನ್ ಬಿ ಡಿಟೆಕ್ಟೆಡ್ ಯೂಸಿಂಗ್ ದಿಸ್ ಮೆಥಡ್. ಸೊ ದಟ್ಸ್ ಅಡ್ವಾಂಟೇಜ್ ಆಫ್ ಗೆಟಿಂಗ್ ಇಟ್ ಡನ್, ಬಿಕಾಸ್ ನೀವು ನಾಟ್ ಓನ್ಲಿ ಥ್ಯಾಲಸೀಮಿಯಾ, ಬೇರೆ ಪ್ರಾಬ್ಲಮ್ಸ್ ಇದ್ರೂ ಇದರಲ್ಲಿ ಕಂಡುಹಿಡಿಬಹುದು. ಬಟ್ ಟಾಕಿಂಗ್ ಅಬೌಟ್ ಥ್ಯಾಲಸೀಮಿಯಾ, ಎರಡು ವಿಧಗಳು ಇದರಲ್ಲಿ, ಆಲ್ಫಾ ಆ್ಯಂಡ್ ಬೀಟಾ. ಈ ಎರಡರ ಸಿಂಪ್ಟಮ್ಸ್ ಏನು ಅಂಡ್ ಹೌ ಡು ಯು ಡಿಫ್ರೆನ್ಶಿಯೇಟ್? ಓಕೆ, ಇದರಲ್ಲಿ ಬೀಟಾ ಥ್ಯಾಲಸೀಮಿಯಾ ಅಂಡ್ ಆಲ್ಫಾ ಥ್ಯಾಲಸೀಮಿಯಾ ಅಂತ ಬರುತ್ತೆ. ನಮ್ಮ ಇಂಡಿಯಾಲಿ ಮೋರ್ ಕಾಮನ್ ಇಸ್ ಬೀಟಾ ಥ್ಯಾಲಸೀಮಿಯಾ. ಬೇರೆ ಸೌತ್ ಈಸ್ಟ್ ಏಷ್ಯಾ ಎಲ್ಲ ಆ ಕಡೆ ಇರೋರಿಗೆಲ್ಲ ಆಲ್ಫಾ ಥ್ಯಾಲಸೀಮಿಯಾ ಇಸ್ ದೇರ್, ಬಟ್ ಕಂಪ್ಯಾರಿಟಿವ್ಲಿ ಬೀಟಾ ಇಸ್ ಮೋರ್ ಕಾಮನ್. ಓಕೆನಾ? ಆಲ್ಫಾ ಥ್ಯಾಲಸೀಮಿಯಾ ಬಂದಾಗ ಏನಾಗುತ್ತೆ, ಅದು ಮಗು ಹೊಟ್ಟೆ ಒಳಗಡೆ ಇದ್ದಾಗಲೇ ಇಟ್ ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್, ಆಯ್ತಾ. ಬಟ್ ಬೀಟಾ ಥ್ಯಾಲಸೀಮಿಯಾ ಯೂಶಲಿ ಅಪ್ ಟು ದ ಏಜ್ ಆಫ್ 6 months. ಯಾಕೆಂದ್ರೆ ದೇ ಹ್ಯಾವ್ ದ ಹಿಮೋಗ್ಲೋಬಿನ್ ಕಂಟೆಂಟ್ ವಿಚ್ ಇಸ್ ಕಮ್ ಫ್ರಮ್ ದ ಮದರ್ ಇನ್ ದ ಫಾರ್ಮ್ ಆಫ್ ಹಿಮೋಗ್ಲೋಬಿನ್, ಫೀಟಲ್ ಹಿಮೋಗ್ಲೋಬಿನ್. ಸೊ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಯಾವಾಗ 6 months ಆದಮೇಲೆ ದಟ್ ವಿಲ್ ಸ್ಟಾರ್ಟ್ ರಿಡ್ಯೂಸಿಂಗ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಗೆಟಿಂಗ್ ದಿಸ್ ನಾರ್ಮಲ್ ಅಡಲ್ಟ್ ಹಿಮೋಗ್ಲೋಬಿನ್. ಅದು ಬರಕ್ಕೆ ಶುರು ಆದಾಗ ಸಿಂಪ್ಟಮ್ಸ್ ವಿಲ್ ಸ್ಟಾರ್ಟ್. ಸೊ ಹಿಮೋಗ್ಲೋಬಿನ್, ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾರಿಂಗ್ ಆಕ್ಸಿಜನ್. ಆಕ್ಸಿಜನ್ನೇ ಸರಿಗೆ ಬಾಡಿಲಿ ಹೋಗ್ತಾ ಇಲ್ಲ ಅಂದರೆ ಮಗು ಬೆಳವಣಿಗೆ ಚೆನ್ನಾಗಿರಲ್ಲ. ಸೊ ದ ಗ್ರೋತ್ ಕ್ಯಾನ್ ಬಿ ಎಫೆಕ್ಟೆಡ್, ದ ಮೈಲ್ ಸ್ಟೋನ್ಸ್ ಕ್ಯಾನ್ ಬಿ ಎಫೆಕ್ಟೆಡ್, ಆರ್ ಈವನ್ ದೇ ವಿಲ್ ಹ್ಯಾವ್ ವಾಟ್ ಯು ಕಾಲ್ ಅನಿಮಿಯಾ ಅಂತ ಪೇಲ್ ಬಾಡಿ ಕಾಣಿಸಕ್ಕೆ ಶುರುವಾಗುತ್ತೆ. they'll not be pinkish or whatever, they'll be looking pale. ಆಮೇಲೆ they can have prominent cheek bones, ಆಮೇಲೆ forehead bones can be more prominent. ಈ ಥರದ್ದೆಲ್ಲ they can start seeing, and they can have the liver ಮತ್ತೆ ಸ್ಪ್ಲೀನ್ ಅಂತ ಏನಿರುತ್ತಲ್ವಾ, ಅದು ಒಂದು ಸ್ವಲ್ಪ ದಪ್ಪ ಆಗಿಸ್ಕೊಳ್ಳೋಕ್ಕಾಗತ್ತೆ. ಸೊ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಸ್ಲೋಲಿ ಸ್ಟಾರ್ಟ್ ಆಗುತ್ತೆ ಫಾರ್ ಬೀಟಾ ಥ್ಯಾಲಸೀಮಿಯಾ. ಆಲ್ಫಾ ಥ್ಯಾಲಸೀಮಿಯಾ ಆದರೆ ಇಟ್ ವುಡ್ ಹ್ಯಾವ್ ಸ್ಟಾರ್ಟೆಡ್ ಇನ್ ದ womb itself. ಆಮೇಲೆ if it all these symptoms are for the major. If it is a thalassemia trait or we call it as a minor ಅಂದ್ರೆ ಅವ್ರಿಗೆ ಏನಾಗುತ್ತೆ, they are just ಸ್ವಲ್ಪ ಅನಿಮಿಯಾ ಇರುತ್ತೆ, ಬಟ್ ಇಟ್ ವಿಲ್ ನಾಟ್ ಅಫೆಕ್ಟ್ ದೇರ್ ಲೈಫ್ ಸ್ಟೈಲ್ ಆರ್ ದೇರ್ ಡೆವಲಪ್ಮೆಂಟ್, ಬೇರೆ ಏನಕ್ಕೂ ಅಫೆಕ್ಟ್ ಆಗಲ್ಲ. ಮೈಲ್ಡ್ ಅನಿಮಿಯಾ ಇರುತ್ತೆ ವಿಚ್ ಕ್ಯಾನ್ ಬಿ ಕರೆಕ್ಟೆಡ್. ಆಮೇಲೆ ಇನ್ನೊಬ್ರು ಕ್ಯಾರಿಯರ್ಸ್ ಅಲ್ಲಿ ದೇ ಕ್ಯಾನ್ ಬಿ ಸೈಲೆಂಟ್ ಆಲ್ಸೋ. ಅವ್ರ ಹಿಮೋಗ್ಲೋಬಿನ್ ನಾರ್ಮಲ್ ಇರುತ್ತೆ, ನಮಗೆ ಗೊತ್ತೇ ಆಗಲ್ಲ. ಸೊ ಅಂಥ ಕೇಸಲ್ಲಿ ದಟ್ ಇಸ್ ವೈ ವಿ ಅಡ್ವೈಸ್ ಒಂದ್ಸತಿ ಆಸ್ ಅ before conceiving, prenatal checkup alli, it's better to get this one study done, so that you are also safe, you are calm throughout your pregnancy, and you are confident that your baby is fine. Correct. ಸೊ ಒಂದು ಆಲ್ಫಾ ಮತ್ತೆ ಬೀಟಾ, ಮತ್ತೊಂದು ಈ ಆಲ್ಫಾ ಬೀಟಾನಲ್ಲೇ ಮೈನರ್ ಮೇಜರು ಇದೆ. ಹೌದು. ಸೊ ವಾಟ್ ಇಸ್ ದ ಎಕ್ಸಾಕ್ಟ್ ಡಿಫರೆನ್ಸ್? ಮೇಜರ್ ಅಲ್ಲಿ both the genes are affected. Okay. Minor only maybe one gene is affected, but the other gene is producing good amount of good hemoglobin. So that is why it is called, when two genes are also affected, that is called as major. The symptoms starts appearing very fast. Minorly the symptoms are very less, and only one gene is affected. And majorly if they get married, then it is more problematic, because number of chances of having a major is again more. Whereas if it is a carrier matra andre, the chances of having normal child is more when compared to just having a major child. ಮ್ಯಾಮ್, ಇವಾಗ ಏನು ಡಯಾಬಿಟಿಸ್ ಅಂಡ್ ಹಾರ್ಟ್ ಇಶ್ಯೂಸ್ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಬಿಕಾಸ್ ಜೆನೆಟಿಕಲಿ ವಿ ಆರ್ ಮೋರ್ ಪ್ರೋನ್ ಟು ಇಟ್ ಅಂತ. ಡು ಯು ಥಿಂಕ್ ಬೀಟಾ ಥ್ಯಾಲಸೀಮಿಯಾಗೂ ಇದು ಅನ್ವಯ ಅಂತ? ಎಸ್, ಇಟ್ ಈಸ್ ಅ ಜೆನೆಟಿಕ್ ಡಿಸಾರ್ಡರ್. ಸೊ ಇಟ್ ಡಿಪೆಂಡ್ಸ್. ಈಗ ನಮ್ಮ ಜೀನ್ಸ್ ಅಲ್ಲಿ ಒನ್ ಪರ್ಟಿಕ್ಯುಲರ್ ವ್ಯಾಲಿನ್ ಆರ್ ಸಮ್ ಪರ್ಟಿಕ್ಯುಲರ್ base protein is changed. That is when they are mutated and they will not produce normal hemoglobin. They will start producing this kind of hemoglobin which cannot bind to the oxygen. Yes, it is a genetic disorder which needs testing. ತಂದೆ ತಾಯಿಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬರೋ ಸಾಧ್ಯತೆ ಇಲ್ಲ, ಇದು ಜೀನ್ಸ್ ಇಂದಾನೇ ಬರೋದು. ಎಸ್. ಓಕೆ. ಕ್ಯಾರಿಯರ್ ಸ್ಟೇಟ್ ತಿಳ್ಕೊಂಡ್ರೆ ಮೇ ಬಿ ದೇ ಕ್ಯಾನ್ ಅವಾಯ್ಡ್ ದೋಸ್ ಪ್ರೆಗ್ನೆನ್ಸೀಸ್. ಅಕಸ್ಮಾತ್ ಆಯ್ತು ಇಬ್ರು ಕ್ಯಾರಿಯರ್ ಆಗಿದ್ರು, ದೇ ಹ್ಯಾವ್ ಅ ಬೇಬಿ, ಓಕೆ, ಅಂಡ್ they don't want to abort. ಅವಾಗ ಏನಾಗುತ್ತೆ, we can test the baby whether it is normal or abnormal, because I told you the chances are that 1 out of the 4 will be a major. ಆ ಥರ ಇಬ್ಬರು ಕ್ಯಾರಿಯರ್ಸ್ ಆಗಿದ್ದಾಗ. ಸೊ ವಿ ಹ್ಯಾವ್ ಸಮ್ ಡಯಾಗ್ನೋಸ್ಟಿಕ್ ಮೆಥಡ್ಸ್, ಲೈಕ್ ವಿ ಹ್ಯಾವ್ ಕೊರಿಯೋನಿಕ್ ವಿಲ್ಲಸ್ ಸ್ಯಾಂಪಲಿಂಗ್ ಅಂತ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಪ್ಲಸೆಂಟಾದ ಒಂದು ಸ್ಮಾಲ್ ಟಿಶ್ಯೂ ತೊಗೊಂಡು ನಾವು ಅದರಲ್ಲೂ ಗೊತ್ತಾಗುತ್ತೆ ವೆದರ್ ದ ಬೇಬಿ ಇಸ್ ಗೋಯಿಂಗ್ ಟು ಬಿ ಅ ಮೇಜರಾ ಇಲ್ಲ ಕ್ಯಾರಿಯರಾ ಅಂತ ಗೊತ್ತಾಗ್ಬಿಡುತ್ತೆ. ಇಫ್ ಇಟ್ ಇಸ್ ಅ ಕ್ಯಾರಿಯರ್, ಡೆಫಿನೆಟ್ಲಿ ದೇ ಕ್ಯಾನ್ ಕಂಟಿನ್ಯೂ ವಿತ್ ದೇರ್ ಪ್ರೆಗ್ನೆನ್ಸಿ. ಇಫ್ ಇಟ್ ಇಸ್ ಅ ಮೇಜರ್, ದೆನ್ ದ ಆಪ್ಷನ್ ಇಸ್ ಗಿವನ್ ಟು ದ ಪೇರೆಂಟ್ಸ್. ಯಾಕೆಂದರೆ ಮೇಜರ್ ಆದಮೇಲೆ ಮಗುಗೆ ಎಷ್ಟು ತೊಂದರೆ ಆಗುತ್ತಲ್ವಾ, ಆಫ್ಟರ್ ದ ಬರ್ತ್ ದೇ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ದ ಸಿಂಪ್ಟಮ್ಸ್, ಅದಕ್ಕೆಲ್ಲ ಟ್ರೀಟ್ಮೆಂಟ್ಸ್ ಮಾಡಿಸ್ಬೇಕು. ಸೊ ಹಂಗಾಗಿ ಇಟ್ ಇಸ್ ಅ ಬರ್ಡನ್. ಅಂಡ್ ಅದು ರೆಗ್ಯುಲರ್ ಲೈಫ್ ಸ್ಪ್ಯಾನ್ ಇರಲ್ಲ ಅಲ್ವಾ ಮ್ಯಾಮ್? ಹೌದು, ರೆಗ್ಯುಲರ್ 20 ಮ್ಯಾಕ್ಸ್, 20, sometimes even up to 30. But one thing, as I told you, because technology is advancing, we have started with gene therapy. Inno trial state ಅಲ್ಲಿ ಇದೆ.
ದೇ ಆರ್ ಟ್ರೈಯಿಂಗ್ ವೇರ್ ದ ಜೀನ್ಸ್ ಈಗ ಅವ್ರಿಗಿರೋ ಅಬ್ನಾರ್ಮಲ್ ಜೀನ್ಸ್ನ ತೆಗೆದುಬಿಟ್ಟು ಬೋನ್ ಮ್ಯಾರಲ್ಲಿ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೋ ವಿ ಆರ್ ಟ್ರೈಂಗ್ ಟು ರೀಪ್ಲೇಸ್ ದಮ್ ವಿತ್ ದ ಗುಡ್ ಜೀನ್ಸ್ ಸೊ ದ್ಯಾಟ್ ಇಫ್ ದ ಗುಡ್ ಜೀನ್ಸ್ ಸ್ಟಾರ್ಟ್ ವರ್ಕಿಂಗ್ ದೇರ್ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ನಾರ್ಮಲ್ ಹಿಮೋಗ್ಲೋಬಿನ್. So that kind of gene therapies are coming up. So compared to before, yes, now the lifespan is better for such kind of kids. ಮ್ಯಾಮ್ ಎಷ್ಟೆಷ್ಟೋ ಟೆಸ್ಟ್ಗಳು ಅಬ್ರಾಡಲ್ಲಿ ವಿಚ್ ಇಸ್ ಅ ಕಂಪಲ್ಷನ್ ಮಾಡಿಸಲೇಬೇಕು ಅನ್ನುವಂಥದ್ದು ವೆನ್ ಅ ವುಮೆನ್ ಇಸ್ ಕ್ಯಾರಿಯಿಂಗ್. ಇಲ್ಲಿ ಇಟ್ ಇಸ್ ನಾಟ್ ಕಂಪಲ್ಸರಿ, ಆಪ್ಷನಲ್. ಅಂದರೆ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಬಹುದು, ಸಂಬಂಧದಲ್ಲಿ ಮದುವೆ ಆದಾಗ ಡಾಕ್ಟರ್ ಸಜೆಸ್ಟ್ ಮಾಡಬಹುದು. ಬಟ್ ಐ ಥಿಂಕ್ ಈ ಥರದ ಟೆಸ್ಟ್ಗಳು ನಾವು ಕಂಪಲ್ಸರಿ ಮಾಡಿದ್ರೆ ಬಹುಶಃ ಎಷ್ಟೆಷ್ಟೋ ರೇಟ್ಸ್ ಆಫ್ ಏನು 10,000 to 15,000 ಬೇಬೀಸ್ ಆನ್ಯಲಿ ಹುಟ್ಟುತ್ತಾರೆ ವಿತ್ ಥ್ಯಾಲಸೀಮಿಯಾ ಮೇಜರ್, ಅದನ್ನ ಸಾಕಷ್ಟು ಕಡಿಮೆ ಮಾಡಬಹುದು. ಇದಿರಬಹುದು, ಡೌನ್ ಸಿಂಡ್ರೋಮ್ಗೆ ಇರಬಹುದು. ವೆನ್ ಎಸ್ಪೆಷಲಿ ಈ ಥರದ್ರಲ್ಲಿ 100% ಮಗು ತಾಯಿ ಗರ್ಭದಲ್ಲಿ ಇರುವಾಗಲೇ ನಿಮಗೆ ಗೊತ್ತಾಗತ್ತೆ ಅದಕ್ಕೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಅಟ್ ಲೀಸ್ಟ್ ಮಾಡಿಸಿದಾಗ ಆಮೇಲೆ ಕಷ್ಟಪಡೋದಕ್ಕಿಂತ ಇಟ್ ಇಸ್ ಬೆಟರ್ ಯು ಕ್ಯಾನ್ ಟೇಕ್ ಅ ಡಿಸಿಷನ್ ಮಗು ಹೊಟ್ಟೆಲಿರುವಾಗಲೇ. ಹೌದು, ದಟ್ ಇಸ್ ವೈ ವಿ ಆರ್ ಆಸ್ಕಿಂಗ್ ದೆಮ್ ಟು, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಡ್ಯೂರಿಂಗ್ ದೇರ್ ಸರ್ಟನ್ 11 to 13 ವೀಕ್ಸ್ ಇದ್ದಾಗ ಈ ಕೊರಿಯಾನಿಕ್ ವೆಲ್ ಸ್ಯಾಂಪ್ಲಿಂಗ್ ಮಾಡ್ಬೋದು. ಇಲ್ಲ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಸೇ ಅರೌಂಡ್ 16 ವೀಕ್ಸ್ ವಿ ಕ್ಯಾನ್ ಡೂ ದಿಸ್ ಆಮ್ನಿಯೋಸೆಂಟೆಸಿಸ್. ಬಟ್ ಇನ್ನೊಂದು, ಫಾರ್ ಆಲ್ ದೀಸ್ ಟೆಸ್ಟ್ ದೇರ್ ಇಸ್ ಅ ರಿಸ್ಕ್. ವಿ ಕ್ಯಾನ್ ಇಂಟ್ರೊಡ್ಯೂಸ್ ಅ ಇನ್ಫೆಕ್ಷನ್ ಇನ್ ಟು ದ ಯೂಟ್ರಸ್ ಈ ಆಮ್ನಿಯೋಸೆಂಟೆಸಿಸ್ ಮತ್ತು ಈ ಕೊರಿಯಾನಿಕ್ ವೆಲ್ನೆಸ್ ಸ್ಯಾಂಪ್ಲಿಂಗ್ ಮಾಡುವಾಗ. ಅದಕ್ಕೆ ಬದಲು ಇಫ್ ಯು ಡೂ ದಿಸ್ ಸ್ಕ್ರೀನಿಂಗ್ ಟೆಸ್ಟ್, ಫಾರ್ ಎಕ್ಸಾಂಪಲ್ ಸ್ಕ್ಯಾನಿಂಗ್ ಅಲ್ಲಿ ನೌ ಡೇಸ್ ಅಂಡ್ ಆಲ್ ವಿ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಎಸ್ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್. ಅದೆಲ್ಲ ವಿ ಆರ್ ಜಸ್ಟ್ ಸ್ಕ್ಯಾನಿಂಗ್ ಅಂಡ್ ವಿ ಟೇಕ್ ದ ಮದರ್ಸ್ ಬ್ಲಡ್. ಅದನ್ನ ತೊಗೊಂಡು ಮಾತ್ರ ಟೆಸ್ಟ್ಗಳು ಮಾಡಿ ವಿ ಆರ್ ಪ್ರೆಡಿಕ್ಟಿಂಗ್ ದ ರಿಸ್ಕ್ ಫ್ಯಾಕ್ಟರ್ಸ್. ಸಿಮಿಲರ್ಲಿ ವಿತ್ ಜಸ್ಟ್ ದ EDTA ಬ್ಲಡ್ ಸ್ಯಾಂಪಲ್ ತಗೊಂಡು ವಿ ಕ್ಯಾನ್ ಟೆಸ್ಟ್ ವೆದರ್ ದ ಹಿಮೋಗ್ಲೋಬಿನ್ ವೇರಿಯನ್ಸ್ ಇಸ್ ನಾರ್ಮಲ್ ಆರ್ ಅಬ್ನಾರ್ಮಲ್ ಫಾರ್ ದಟ್ ಪರ್ಟಿಕ್ಯುಲರ್ father or the mother or even the baby. So it is a very good idea to get this hemoglobin variance done. ಓಕೆ, ಸೊ ಇವಾಗ ಜನರಲ್ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಗೊತ್ತೇ ಆಗಲ್ವಾ? ಅಂದ್ರೆ ಒಂದು CBC ನೋಡಿದಾಗ CBC ನೋಡಿದಾಗ ವಿ ಮೈಟ್ ಗೆಸ್. ಯಾಕೆಂದ್ರೆ CBC ಬಂದು ಇಟ್ ವಿಲ್ ಆಲ್ಸೋ ಗಿವ್ ಅಸ್ ವಾಟ್ ಇಸ್ ದ RBC ಕೌಂಟ್, ಇಟ್ ವಿಲ್ ಗಿವ್ ಅಸ್ ವಾಟ್ ಇಸ್ ಕಾಲ್ಡ್ ಆಸ್ MCV ಮೀನ್ ಕಾರ್ಪಸ್ಕ್ಯುಲರ್ ವಾಲ್ಯೂಮ್, MCHC ಮೀನ್ ಕಾರ್ಪಸ್ಕ್ಯುಲರ್ ಹಿಮೋಗ್ಲೋಬಿನ್ ಕಂಟೆಂಟ್. ಈ ತರದ್ದು ವೇರಿಯಸ್ RBC ಇಂಡಿಸಸ್ ಅಂತ ಬರುತ್ತೆ. ಅದರಲ್ಲಿ ಇಫ್ ದ RBC ಕೌಂಟ್ ಇಸ್ ಅ ಲಿಟಲ್ ಹೈ ಅಂಡ್ HB ಕೌಂಟ್ ಇಸ್ ಲೆಸ್ ಅಂಡ್ ದೀಸ್ ಇಂಡಿಸಸ್ MCV MCH ಅಂತ ಏನು ಕರಿತೀವಿ ಅದೊಂದು ಸ್ವಲ್ಪ ಕಡಿಮೆ ಇದ್ದರೆ ವಿ ಹ್ಯಾವ್ ಅ ಇಂಡೆಕ್ಸ್, ಥ್ಯಾಲಸೀಮಿಯಾ ಇಂಡಿಸಸ್ ಅಂತ ನಮಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇನ್ ದ ರಿಪೋರ್ಟ್ ಓನ್ಲಿ ವಿ ಸಜೆಸ್ಟ್ ನಮ್ಗೆ ಅದು ರೇಷಿಯೋ, ಆ ರೇಷಿಯೋಸ್ 2 ರೇಷಿಯೋನು ಪಾಸಿಟಿವ್ ಬಂದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ದೇ ಮೇ ಬಿ ದೇ ಆರ್ ಥ್ಯಾಲಸೀಮಿಯಾ ಟ್ರೇಟ್. ಅಂತ ಕೇಸಸ್ನ ನಾವು ಎವ್ರಿ ಡೇ ವಿ ಅಬ್ಸರ್ವ್. ಸೊ ದೋ ದೇ ಆರ್ ನಾಟ್ ಬಿಲ್ಡ್ ಫಾರ್ ಇಟ್ ವಾಟ್ ಎವರ್ ಇಟ್ ಇಸ್, CBC ಮಾಡ್ತಾಗ್ಲೇ ವಿ ಕೀಪ್ ಅಬ್ಸರ್ವಿಂಗ್ ಫಾರ್ ಸಚ್ ಕೇಸಸ್. ಆ ಥರ ಇದ್ದಿದ್ದಕ್ಕೆ ವಿ ಆಲ್ವೇಸ್ ಪುಟ್ ಅ ನೋಟ್, ಕೈಂಡ್ಲಿ ಡೂ hemoglobin variance anta. Okay. So such kind of a note we give them and it is an indication telling that they might be. Pathologists whenever we report, we just don't report only ide ishtena anta alla. We try to analyze what is wrong with them or what is wrong in those indices or whatever it is and we put them the note. A note hakidina please serious ಆಗಿ ತಗೊಳ್ಳಿ. Correct. See what is it and whether we need any further testing ಬೇಕಾ ಬೇಡವಾ ಅದನ್ನೆಲ್ಲ ನೋಡಿಕೊಂಡು it is not only those numbers but also there are certain things that we take care of when they give us the CBC also. ಇದು ಮತ್ತೊಂದು ಕಾರಣ ಯಾಕೆ ನಾವೊಂದು ರೆಪ್ಯೂಟೆಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಲೈಕ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ನ ಚೂಸ್ ಮಾಡಬೇಕು ಅಂತ. ಯಾಕಂದರೆ ಆಸ್ ಯು ರೈಟ್ಲಿ ಸೆಡ್ ಬರೀ ನಂಬರ್ಸ್ ಹಾಕೋದು ಮಾತ್ರ ಅಲ್ಲ, ಯು ಡೂ ಮಚ್ ಮೋರ್ ದ್ಯಾನ್ ದ್ಯಾಟ್. ಅಂಥ ಪೆಥಾಲಜಿಸ್ಟ್ಗಳು ಮಾಡ್ತಾರೆ ಈ ಕೆಲಸವನ್ನು ಅಂದಾಗ ಆ ರಿಪೋರ್ಟ್ಸ್ ಸೇಫ್ಲಿ ಜನರೇಟ್ ಆಗಿರುತ್ತೆ ಅಂತ ಗೊತ್ತು, ನಮ್ಮ ಸ್ಯಾಂಪಲ್ ಸೇಫ್ ಹ್ಯಾಂಡ್ಸಲ್ಲಿರುತ್ತೆ ಅಂತ ಗೊತ್ತು. ಆ ರಿಪೋರ್ಟ್ನ ನಾವು ಇಗ್ನೋರ್ ಮಾಡಿದಿರಾ ಇಂಥ ರೆಪ್ಯೂಟೆಡ್ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಟೆಸ್ಟ್ ಕೊಡಬೇಕು ಅಂತ. ಆ್ಯಂಡ್ ಥ್ಯಾಲಸೀಮಿಯಾ ಬಗ್ಗೆ ಇನ್ನೂ ಸಾಕಷ್ಟಿದೆ ಮ್ಯಾಮ್ ಮಾತಾಡೋದಕ್ಕೆ. ಇದರ ಸಿಂಪ್ಟಮ್ಸ್ಗಳ ಬಗ್ಗೆ ಮತ್ತು ಟ್ರೀಟ್ಮೆಂಟ್ ಆ್ಯಂಡ್ ವೇ ಫಾರ್ವರ್ಡ್ ಇದ್ರ ಬಗ್ಗೆ ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಥ್ಯಾಂಕ್ ಯು.